ಏನಾದ್ರು ಕಾರಣ ಆಗ್ತಿದ್ಯಾ? ನಿಮ್ಗೇನೋ ನೋಟಿಸ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ಎಲ್ಲಿಂದ ಸರ್? ಚೇಂಬರ್ ಅಲ್ಲಿ ಏನೋ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿರೋದಕ್ಕೆ ಈಗ ನಿಮ್ಗೆ ನೀವು ಮೆಂಬರ್ ಆಗಿರುವಂತ ಚೇಂಬರ್ ಇಂದ ಏನೋ ಒಂದು ನೋಟಿಸ್ ಬಂದಿದ್ಯಾ ಹೇಗೆ ಅಂತ? ಬಂದಿದೆ ಯಾವ ಕಾರಣಕ್ಕೆ? ಅದು ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು ಇಶ್ಯೂ ಮಾಡಿದ್ದಾರೆ. ಅದು ಬೇರೆ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಇದ್ದೀರಾ, ನೀವು ವಕೀಲ್ಗಿರಿ ಮಾಡ್ತಾ ಇದ್ದೀರಾ, ಪ್ರೊಡ್ಯೂಸ್ ಮಾಡಂಗಿಲ್ಲ ಅಂತ ಹೇಳಿ ಅದಕ್ಕೆ ನಾವು ರಿಪ್ಲೈನ ಕೊಟ್ಟಿದ್ದೇವೆ. ಜೊತೆಗೆ ನೀವು ಚೇಂಬರ್ಗೆ ಅನೇಕ ಲೆಟರ್ಗಳನ್ನ ಬರೆದಿದ್ದೀರಾ, ಮತ್ತೆ ಪ್ರೆಸೆಂಟ್ EC ಮೆಂಬರ್ ನೀನಿದ್ಯಾ, ಹಾಗಾಗಿ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅಲ್ಲ ಸರ್, ಅಂದ್ರೆ ಈಗ ನಿಮ್ಗೆ ಫಿಲಂ ಚೇಂಬರ್ ಇಂದಾನೇ ನೋಟಿಸ್ ಬಂದಿದೆ. ಹೌದು. ಸೊ ಅಂದ್ರೆ ಅದು ನಿಮ್ಗೆ ಸಿನಿಮಾ ರಿಲೀಸ್ ಗೆ ಸಮಸ್ಯೆ ಆಗ್ತಿದೆ, ಹೇಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು? ಯಾವ ಕಾರಣಕ್ಕೆ ಅಂತ? ಅಲ್ಲ, ಅದು ಬಾ ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೋಟಿಸ್ ಕೊಟ್ಟಿರೋದಂತೂ ನಿಜ. ಮೊನ್ನೆ ಕೊಟ್ರು, 27ನೇ ತಾರೀಕು ಕೊಟ್ರು. ಸೊ ಕೊಡ್ಲಿ, ನಾವು ಕಾನೂನು ಪ್ರಕಾರ ನಮ್ಗೂ ಸ್ವಲ್ಪ ಗೊತ್ತಿದೆ. ಸೊ ಬೇರೆ ಚೇಂಬರ್ ಅಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಡೈರೆಕ್ಟರ್ ಸರ್, ಬೇರೆ ಚೇಂಬರ್ ಅಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದಿರಿ ಅನ್ನೋ ಕಾರಣಕ್ಕೆ ನೋಟಿಸ್ ತಾನೆ? ಅಲ್ಲ, ಅದ್ರಲ್ಲಿ ಏನೇ ಹೇಳಿದ್ದಾರೆ ಅಂದ್ರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೀವು ಪದೇ ಪತ್ರಗಳನ್ನ ಬರೀತೀರಾ. ಸೊ ನೀವೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನೀವು ಇಲ್ಲೇ ಡಿಸ್ಕಷನ್ ಮಾಡಬೇಕು. ನೀವು ಬರೆಯುವಾಗಿಲ್ಲ. ಮತ್ತೆ ಬೇರೆ ಆ ಚೇಂಬರ್ ಅಲ್ಲಿ ಮೆಂಬರ್ ಆಗಿದ್ದೀರಾ ಅಂತ, ಟೈಟ್ಲ್ ರಿಜಿಸ್ಟರ್ ಮಾಡಿಸಿದೀರಾ ಅಂತ ಅಲ್ಲ, ಬೇರೆ ಸಂಸ್ಥೆಯ ಸದಸ್ಯರೊಂದಿಗೆ ನೀವು ಸಂಪರ್ಕದಲ್ಲಿದ್ದೀರಾ, ನೀವು ವಕೀಲರಾಗಿದ್ದೀರಾ, ಸಿನಿಮಾ ನಿರ್ಮಾಣ ಮಾಡಂಗಿಲ್ಲ, ನಿಮ್ ಮೇಲೆ ಯಾಕೆ ನಾವು ಕ್ರಮ ಕೈಗೊಳ್ಳಬಾರದು ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು. ಮೇಡಮ್, ಅದು ಆಫೀಸ್, ಅದು ಫಿಲಂ ಚೇಂಬರ್ಗೂ ನಮ್ಗೆ ಆಂತರಿಕ ವಿಷಯ, ಅದು ಇಲ್ಲಿ ಬೇಡ. ಅದು ಕೃಷ್ಣೇಗೌಡ ಚೇಂಬರ್ ಅಲ್ಲಿ ಮಾಡಿರೋದಕ್ಕೆ ಇದು ನೋಟಿಸ್? ಆ ತರ ಇಲ್ಲ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದು ಬಾ ಸಿನಿಮಾಕ್ಕೂ, ನಾನು ಈ ಸಿನಿಮಾದ ಡೈರೆಕ್ಟರ್, ನಾನು ನಿರ್ಮಾಪಕ ಅಲ್ಲ ಸರ್. ನಿರ್ಮಾಣ ಮಾಡಬಾರ್ದು ಅನ್ನೋದು ಏನದು ಆಕ್ಚುಲಿ? ಹಿಂಗೆ ಅದು ಆಕ್ಚುಲಿ ಒಬ್ಬ ವಕೀಲರಾದವರು ಫುಲ್ ಟೈಮ್ ಯಾವುದೇ ಬಿಸ್ನೆಸ್ ಅಲ್ಲಿ ಕೈಗೊಳ್ಳಂಗಿಲ್ಲ ಅಂತ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಇದೆ ಆ ರೂಲ್ಸ್. ಫುಲ್ ಟೈಮ್ ಅವನು ಬಿಸ್ನೆಸ್ ಆಗಿ ಅದನ್ನ ಕ್ಯಾರಿ ಮಾಡಂಗಿಲ್ಲ, ವರ್ಷದಲ್ಲಿ 365 ದಿನ. ಸೊ ನಾನು ಈ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಪಾರ್ಟ್ನರ್ಶಿಪ್ ಮಾಡಿಸಿದ್ದೀನಿ. ನಾನು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಸಿದ್ದು 2010ರಲ್ಲಿ ನಾನು ಪ್ರೊಡ್ಯೂಸರ್ ಆಗಿರೋದು. ಸೊ ನನ್ಗೆ ಈ ಮೊದಲೇ ಒಬ್ಬ ಪ್ರಖ್ಯಾತ ಮಾಜಿ ಸಚಿವರ ಮಗ ನಮ್ಮ ತಂದೆಯವರ ಆಪೋಸಿಟ್ ಎಲೆಕ್ಷನ್ ನಿಂತಾಗ ನನಗೆ ಆಲೆ ಬಾರ್ ಕೌನ್ಸಿಲ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅದು ವಜನೂ ಆಯ್ತು. ಸೊ ಅನೇಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ವಕೀಲರು ಜಾಸ್ತಿ ಜನ ಒಂದ್ ಸ್ವಲ್ಪ ಅದು ಇದು ಅಂದ್ಕೊಂಡು ಮಾಡಿದ್ದಾರೆ. ಅದು ನಮ್ಮ ಚೇಂಬರ್ದು ನಮ್ದು ಇಂಟೀರಿಯರ್ ಅದು ಸರ್. ಇಲ್ಲ, ಕ್ಯಾನ್ಸಲ್ ನಿಮ್ ಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ಕಳಿಸಿದ್ದಾರೆ. ನಾವು ರಿಪ್ಲೈ ಕೊಟ್ಟಿದ್ದೇವೆ. ಇಲ್ಲ, ಅದು ನಿರ್ಮಾಪಕರನ್ನ ಕೇಳ್ಬೇಕು ಸರ್. ನಾನು ಡೈರೆಕ್ಟರ್ ಅಷ್ಟೇನೆ. ಅದರಲ್ಲಿ ಬೇರೆಯವ್ರ ಹೆಸರಲ್ಲಿ ಇತ್ತು ಟೈಟಲ್, ಬಾಸ್ ಬೇರೆಯವ್ರ ಹೆಸರಲ್ಲಿ ಇತ್ತು. ಬಾಸ್ ಅಂತಾನೆ ಟೈಟಲ್ ಬೇಕಲ್ವ ನಮ್ಗೆ, ಅದಕ್ಕೋಸ್ಕರ ನಾವು ಬೇರೆ ಚೇಂಬರ್ ಅಲ್ಲಿ ಇದು ಮಾಡಿದ್ವಿ. ನಾವೇನು ಆ ಚೇಂಬರ್ ಹೋಗ್ಬೇಕು, ಈ ಚೇಂಬರ್ ಹೋಗ್ಬೇಕು ಅಂತ ನಿಮಗೆ ಕೇಳ್ತಾ ಇಲ್ಲ. ಓಕೆ, ನಾವೇನು ಆ ಚೇಂಬರ್ ಹೋಗ್ಬೇಕು, ಆತರ ಈ ಚೇಂಬರ್ ಹೋಗ್ಬೇಕು ಅಂತ ಏನಿಲ್ಲ. ನಂಗೆ ಟೈಟಲ್ ಎಲ್ಲಿ ಸಿಕ್ತು ಅಲ್ಲಿ ಮಾಡಿದ್ವಿ ಸರ್. ಮತ್ತೆ ಈ ಚೇಂಬರ್ ಅಲ್ಲಿ ಬಾಸ್ ಅಂತ ಟೈಟಲ್ ಇದೆ, ಅದನ್ನ ಸಿನಿಮಾ ಮಾಡಿದಾರ, ಮಾಡ್ತಾ ಇದಾರ? ಅಲ್ಲ, ಅದು ಹಂಗಲ್ಲ ಸರ್. ಈಗ ಏನಂದ್ರೆ, ಸೆನ್ಸಾರ್ ಯಾರು ಫಸ್ಟ್ ಆಗುತ್ತೆ ಅದು. ಈಗ ಆ ತರ ಕಂಪೇರ್ ಇರೋಂಥದ್ದು ಅನೇಕ ಸಿನಿಮಾಗಳು ಬಂದಿವೆ ಸರ್. ಥ್ಯಾಂಕ್ ಯು ಸರ್. ಬಂದಿದೆ ಸರ್. ಗೊತ್ತಿಲ್ಲ ಸರ್, ಅದು ನಾವು ನಮ್ಮ ನಿರ್ಮಾಪಕರು ಕೇಳಕ್ ಹೋದಾಗ ಅಲ್ಲಿಲ್ಲ, ಬೇರೆ ಯಾರೋ ಪ್ರಖ್ಯಾತ ನಿರ್ಮಾಪಕರ ಹೆಸರಲ್ಲಿದೆ, ಏನೋ ರಾಕ್ಲೈನ್ ಸರ್ ಬ್ಯಾನರ್ ಅಲ್ಲಿ ಇದೆ ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಟ್ ನನಗೂ ಮತ್ತೆ ಇವರು ಚೇಂಬರ್ ನೋಟಿಸ್ ಕೊಟ್ಟಿರೋದಕ್ಕೂ ಬಾಸ್ ಸಿನಿಮಾಕ್ಕೂ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಆ ಚೇಂಬರ್ ಅಲ್ಲಿ ಬಾಸ್ ಅಂತ ಟೈಟ್ಲ್ ಇದೆ, ಸೊ ಅಲ್ಲಿ ದೊಡ್ಡ ನಿರ್ಮಾಪಕರು ಅಂತ ಹೇಳ್ತಾ ಇದ್ರಿ. ಆ ಕಾರಣಕ್ಕೆ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ರ ಅಂತ? ಅಲ್ಲೂ ಬಾಸ್ ಇದೆ, ನೀವು ಬಾಸ್ ಅಂತ? ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು ಸರ್.
ಅಲ್ಲ ನೋಟಿಸ್ ಅಲ್ಲಿ ನಾನು ಏನ್ ಫ್ಯಾಕ್ಟ್ ಆಫ್ ದಿ ಕೇಸ್ ಹೇಳಿದೆ ಇದೇನೆ. ಫಸ್ಟ್ ನೀವು ಚೇಂಬರ್ಗೆ ಪತ್ರಗಳನ್ನ ಬರಿತಾ ಇದ್ದೀರಾ, ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೀರಾ, ನೀವು ಸದಸ್ಯರಲ್ಲದವರ ಜೊತೆ ಕುಂತ್ಕೊಂಡು ಏನು ಹೇಳ್ತಾರೆ ಒಳಸಂಚು ಮಾಡ್ತಾ ಇದ್ದೀರಾ ಅಂತ. ಅದನ್ನ ನೀವ್ ಕೇಳ್ಬೇಕು ಸರ್. ಈಗ ಅಲ್ಲ ನಮ್ಮ ಆಸ್ ಪರ್ ಬೈಲಾ ಸರ್ ನಮ್ಮ ಬೈಲಾದಲ್ಲಿ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೈಲಾದಲ್ಲಿ ಎಲ್ಲೂ ಕೂಡ ಲಾಭದಾಯಕ ಹುದ್ದೆಯಲ್ಲಿ ಆಗಿರ್ಲಿ, ವಕೀಲರಾಗ್ಲಿ ಎಲ್ಲೂ ಕೂಡ ಮೆಂಬರ್ ಆಗಬಾರ್ದು ಅಂತ ಇಲ್ಲ. ಬೈಲಾ ಕ್ಲಿಯರ್ ಆಗಿ ಹೇಳುತ್ತೆ. ಬಟ್ ಕೊಟ್ಟಿದ್ದಾರೆ, ನಾವು ರಿಪ್ಲೈ ಕೊಟ್ಟಿದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇಲ್ಲ, ಖಂಡಿತ ಹೊಡಿದೀವಿ ಸರ್. ಅವರು ಓದಿರ್ತಾರೆ, ಸೀನಿಯರ್ ಇದ್ದಾರೆ. ಬಟ್ ಅದು ಅಂತ ಗೊತ್ತಿಲ್ಲ ಸರ್, ಅದು ಹೇಗೆ ಕೊಟ್ಟಿದ್ದಾರೆ ಅಂತ. ಸರ್ ಈಗ ಸಿನಿಮಾಕ್ಕೂ ಇದಕ್ಕೂ ಸಂಬಂಧಪಟ್ಟಿಲ್ಲ. ದಯವಿಟ್ಟು ನೀವು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ ದಯವಿಟ್ಟು ಪ್ಲೀಸ್ ಸರ್. ನಾವು ಥಿಂಕ್ ಮಾಡಿದ್ರೆ ಅಲ್ಲಿ ಬಾಸ್ ಟೈಟ್ಲ್ ಇದೆ, ಅದು ದೊಡ್ಡ ನಿರ್ಮಾಪಕರ ಹೆಸರಲ್ಲಿದೆ. ನೀವು ಸಿನಿಮಾ ಮಾಡಿರೋದಕ್ಕೂ ಆ ರೀತಿ ಒಂದ್ ರೀತಿ ಸಮಸ್ಯೆ ಇರ್ಬೋದಲ್ಲ ಅನ್ನೋ ಕುತೂಹಲ ಅಷ್ಟೇ ಸರ್. ಸರ್ 1.5 ವರ್ಷ ಆಯ್ತು ಸರ್ ಸಿನಿಮಾ ಸ್ಟಾರ್ಟ್ ಮಾಡಿ, ಅವಾಗ್ಲಿಂದ ಸಮಸ್ಯೆ ಬಂದಿಲ್ಲ ಸರ್. ಇಲ್ಲ, ಅವ್ರಿಗೂ ಗೊತ್ತಲ್ಲ. ಇವಾಗ ಬಾಸ್ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಡೇನೆ ನಾವು ಪೇಪರ್ ಅಲ್ಲಿ ಇಲ್ಲ, ಇಲ್ಲಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನ ಪಾರ್ಟಿ ಮಾಡಿದ್ರು. ಅವರು ನಮ್ಮಲ್ಲಿ ಮೆಂಬರ್ ಇಲ್ಲ ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ, ವಕಾಲತ್ತು ಹಾಕಿದ್ದಾರೆ. ಸೊ ನೋಡೋಣ ಸರ್. ಅದು ಹಿಂದೆ ಆಗಿದೆ ಸರ್, ಹಿಂದೆ ಆಗಿದೆ ತುಂಬಾ ಹಿಂದೆ ಆಗಿದೆ ಸರ್. ಹೌದೌದು ಸರ್, ಹೌದೌದು ಹೌದು ಸರ್, ಹೌದು ಸರ್. ಈಗ ನಿಮ್ಮ ಪೋಸ್ಟ್ ರಿಲೀಸ್ ಆದಾಗಿಂದ, ಟೈಟಲ್ ರಿಲೀಸ್ ಅನೌನ್ಸ್ ಆದಾಗಿಂದ ಒಂದಲ್ಲ ಒಂದು ದರ್ಶನ್ದು ಹೌದಾ ಅಲ್ವಾ ಈ ತರ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಇವಾಗ್ಲೂ ಅದು ನಡೀತಾನೆ ಇದೆ. ಇದರಿಂದ ನಿಮ್ ಪಿಕ್ಚರ್ ಎಷ್ಟು ಪ್ಲಸ್ ಆಗ್ತಿದೆ ಅಥವಾ ಎಷ್ಟು ಮೈನಸ್? ಪ್ಲಸ್ ಅನ್ನೋದಕ್ಕಿಂತ ಸರ್ ಜಾಸ್ತಿ ಸಮಸ್ಯೆಗಳೇ ಆಗ್ತಾ ಇದೆ. ಎಲ್ಲರೂ ಸ್ನೇಹಿತರು, ಮನೆಯವರು ಎಲ್ಲರೂ ಕೂಡ ಭಯ ಪಡ್ತಾರೆ, ಯಾಕಪ್ಪ ಬೇಕಾಗಿತ್ತು ನಿಮ್ಗೆ ಇವೆಲ್ಲ ಅಂತ. ನಾವು ಒಬ್ಬ ನಿರ್ದೇಶಕನಾಗಿ ಏನ್ ಹೇಳ್ತಾರೆ, ನನ್ನ ಕಲ್ಪನೆಯಲ್ಲಿ ಮಾಡಿದಂತ ಸಿನಿಮಾ. ಹಾಗಾಗಿ ಈ ತರ ಘಟನೆಗಳು ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಮಾಡೋಕ್ ಹೋದಾಗ ಇದಾಗುತ್ತೆ ಅನ್ನೋದಿದೆ ಸರ್. ಸರ್ ಬೆಳಕಲ್ಲಿ ಸರ್ ಅದು ಗೊತ್ತಿಲ್ಲ ಸರ್. ಸರ್ ಪ್ರಚಾರ ಅಂತ ಇಲ್ಲ, ನಾವೊಂದು ಸಿನಿಮಾವನ್ನ ನಮ್ಮ ಕಲ್ಪನೆಗೆ ತಕ್ಕಾಗಿ ಮಾಡಿದೀವಿ. ಪ್ರಚಾರಕ್ಕೋಸ್ಕರ ಮಾಡಕ್ಕೆ ಎಲ್ಲಿ ಸರ್ ಪ್ರಚಾರ ಮಾಡಕ್ 100 ದಾರಿ ಇದೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರಚಾರ ಮಾಡೋದಕ್ಕೆ 3-4 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಪ್ರಚಾರ ಮಾಡಿಸ್ಕೋಬೇಕಂತ. ಪ್ರೊಡ್ಯೂಸರ್ ದುಡ್ಡು ಬಂದ್ರೆ ಅದೇ ನಮ್ಗೆ ಸಾಕು ಸರ್, ಅಷ್ಟೇನೆ ಸರ್. ರಿಲೀಸ್ ಸರ್ ಸ್ವಲ್ಪ 4-5 ಜನ ಡಿಸ್ಟ್ರಿಬ್ಯೂಟರ್ ಮಾಡಬೇಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರಂತೆ. ಸೊ ಅದೆಲ್ಲ ಅದಾದ್ಮೇಲೆ ಕ್ಲಿಯರ್ ಮಾಡ್ಕೊಂಡು ನಾವೇ ರಿಲೀಸ್ ಮಾಡಕ್ಕೆ ಓನ್ ಆಗಿ ಮಾಡ್ಲಿ ಸರ್. ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಸರ್. ಯಾರು ಕಾನೂನು ಎಲ್ಲರಿಗೂ ಒಂದೇ ಸರ್, ನಮಗೂ ಒಂದೇ, ಲಾಯರ್ ಆದ್ರೂ ಒಂದೇ, ಜಡ್ಜ್ ಆದ್ರೂ ಒಂದೇ, ಸೆಲೆಬ್ರಿಟಿ ಆದ್ರೂ ಒಂದೇ, ರೋಡಲ್ಲಿ ಹೋಗೋನ್ಗೂ ಒಂದೇ ಸರ್. ಯಾರು ಏನು ಮಾಡಕ್ಕಲ್ಲ ಸರ್. ಲಾ ಅನ್ನೋದು ಇವತ್ತು ಸುಪ್ರೀಂ, ಅದು ನಮ್ಮ ಇಂಡಿಯಾದಲ್ಲಿ ಸ್ಟ್ರಾಂಗ್ ಆಗಿದೆ. ಜುಡಿಷಿಯರಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ನಾವು ಜುಡಿಷಿಯರಿ ಮೇಲೆ ನಂಬಿಕೆ ಇಟ್ಟಿರೋದು ಸರ್. ಯಾವುದು ಸರ್? ಹೌದು ಸರ್. ಆ ತರ ಇಲ್ಲ ಮೇಡಮ್, ಆ ತರ ಏನಿಲ್ಲ. ಸೊ ಕೇವಿಯೇಟ್ ಹಾಕೊಂಡಿದೀವಿ ನಾವು. ಸೊ ಅಷ್ಟೇ. ವಿತೌಟ್ ಅವರ್ ನೋಟಿಸ್ ಅವ್ರೇನು ಮಾಡಕ್ಕಾಗಲ್ಲ. ನಮ್ಗೆ ನೋಟಿಸ್ ಬರಲೇಬೇಕು. ಇವಾಗ ನಮ್ಗೆ ಏನಾದ್ರೂ ಅವ್ರು ಸ್ಟೇ ಹಾಕ್ಬೇಕು ಅಂತ ಹೇಳಿದ್ರು ನಮ್ಗೆ ನೋಟಿಸ್ ಕೊಡ್ಲೇಬೇಕು. ನಾವೇನಂತ ಕೇಳ್ಕೊತೀವಿ ಅಂತ ಹೇಳಿದ್ರೆ, ದಯವಿಟ್ಟು ಸಿನಿಮಾ ನೋಡಿ, ಆಮೇಲೆ ನೀವೇನ್ ಡಿಸೈಡ್ ಮಾಡ್ತೀರೋ ಮಾಡಿ. ಅದಕ್ಕಿಂತ ಮುಂಚೆ ಬ್ಲೈಂಡ್ ಆಗಿ ಸಿನಿಮಾಗೆ ಸ್ಟೇ ತರೋದು, ಬೇರೆಯವ್ರಿಗೆ ಹರ್ಟ್ ಮಾಡೋದು, ಅಂದ್ರೆ ಇವಾಗ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ ಕೋಟ್ಯಾಂತರ ರೂಪಾಯಿ,
ನಮಗೂ ಲಾಸ್ ಆಗುತ್ತಲ್ವಾ. ಸರ್ ನಾವು ತೋರ್ಸಕ್ ರೆಡಿ ಇದೀವಲ್ಲ, ಹೇಳಿ ಸರ್. ಈಗ ನಾವು ಅದನ್ನು ಮಾಡೋದಕ್ಕೆ ನಮ್ಗೆ ಪಬ್ಲಿಸಿಟಿ ಮಾಡಬೇಕು. ಇನ್ನ ಈಗ ಯಾವ ದೊಡ್ಡ ದೊಡ್ಡ ಸಿನಿಮಾಗಳಿದೆ ಬೇಕಾದ್ರೂ ಹೋಗೋದು ಸರ್. ಅದ್ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ ಡೆಫಿನೆಟ್ಲಿ ಇಲ್ಲ ಸರ್. ಅದು ಅವ್ರ ರೈಟ್ಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ಹೋಗ್ಬೋದು ಸರ್. ಅಲ್ಲ ಅದ್ ಹೇಗ್ ಹೇಳಕ್ಕಾಗುತ್ತೆ ಸರ್? ಅವರ ಈಗ ನಮ್ಗೆ ನಾವು ಅದನ್ನ ನಾನು ಹೆಂಗ್ ಡಿಸೈಡ್ ಮಾಡಕ್ಕಾಗುತ್ತೆ ಸರ್? ಅದು ಮಾಡಕ್ ಆಗೋದಿಲ್ಲ ಸರ್. ಅವ್ರನ್ನ ಈಗ ನಾವು ಕೋರ್ಟ್ ಅಲ್ಲಿ ಕೆಲವು ಹೇಳಿದೀವಿ, ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಈ ಸಿನಿಮಾದಲ್ಲಿ ಇಲ್ಲ ಅಂತ ನಮ್ಮ ಎಲ್ಲದನ್ನು ನಮ್ಮ ಆರ್ಗ್ಯುಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ ನಮ್ಮ ವಕೀಲರು. ಹಾಗಾಗಿ ಅವ್ರಿಗೆ ಮನವರಿಕೆ ಆಗ್ಬೋದು. ಒಂದು ಕನ್ನಡ ಸಿನಿಮಾ ಅವರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಅಲ್ಲ, ಇವಾಗ ನೀವು ನೆಕ್ಸ್ಟ್ ರಿಲೀಸ್ ಪ್ಲಾನ್ ಮಾಡ್ಕೊಂತೀರಾ, ಮತ್ತೆ ಇನ್ನೊಂದ್ಸತಿ ಸ್ಟೇ ಆರ್ಡರ್ ತಗೊಂಡ್ಬಂದ್ರೆ ಏನ್ ಮಾಡ್ತೀರಾ ಅವಾಗ? ಅದು ನಾವು ಅದಕ್ಕೆ ಅಲ್ಲ, ಈಗ ಆಲ್ರೆಡಿ ನಾವು ಕೇವಿಯೇಟ್ ಹಾಕಿದ್ದೀವಿ. ಸೊ ನಾವು ನಮ್ಮ ಲೀಗಲ್ ಟೀಮ್ ಜೊತೆ ಮಾಡಿದ್ದೇವೆ. ಸೊ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ. ಅವರು ಹೋಗಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇಲ್ಲ ಸರ್, ಅವರು ನಾವು ಕೇವಿಯೇಟ್ ಹಾಕಿದ್ದೇವೆ. ಅಲ್ಲ, ಈಗ ನಾವು ಏನಂದ್ರೆ ನಮ್ಗೆ ಯಾರು ಕೂಡ ಅವ್ರ ಕಡೆಯಿಂದ ತೋರ್ಸಿ ಅಂತ ಹೇಳಿಲ್ಲ. ತೋರ್ಸ್ರೆ ಖಂಡಿತ ನಾವು ಸಿನಿಮಾ ತೋರ್ಸಿ ಅಂತ ಹೇಳಿದ್ರೆ ತೋರಿಸ್ತೀವಿ, ಅದ್ರಲ್ಲೇನು ಇಲ್ಲ ಸರ್. ನಿಮ್ಮ ಗಲಾಟೆನಲ್ಲಿ ಮೀಡಿಯಾ ಮೇಲೆ ಅವರು ಕೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ತೆರವುಗೊಳಿಸಿದೀವಿ ಸರ್. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಸರಿ ಸರ್. ಸುಮ್ಮನೆ ಕನ್ಫ್ಯೂಷನ್ ಅಲ್ವಾ ಇದು? ಬಗೆಹರ್ದಂಗ ಅನ್ಸತ್ತೆ. ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಾಳೆ 8 ಮಿನಿಟ್ ಅಲ್ಲಿ ತಗೊಂಬಂದ್ ಹಾಕಿದ್ರೆ ಏನ್ ಮಾಡ್ತೀರಾ ಅವಾಗ? ಇಲ್ಲ ನಾವು ನಮ್ಮ ವಕೀಲರ ಜೊತೆ ಎಲ್ಲ ಮಾತಾಡಿದ್ದೇವೆ, ಕೇವಿಯೇಟ್ ಹಾಕೊಂಡಿದ್ದೇವೆ. ಭವಿಷ್ಯ ಮುಂದಕ್ಕೆ ಸ್ಟೇ ಸಿಗಲ್ಲ ಅನ್ಕೊಂತೇವೆ. ಅವರು ಹೋಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಶೋ ತೋರ್ಸೋದಕ್ಕೆ ನಾವು ರೆಡಿ ಇದೀವಿ ಸರ್. ಅವ್ರು ಬರ್ಬೇಕಲ್ಲ ಸರ್. ಅಲ್ಲ ನಾವು ಅವ್ರು ಬರ್ತೀವಿ ಅಂದ್ರೆ ಖಂಡಿತ ತೋರಿಸ್ತೀವಿ. ನಮ್ಮ ಹೀರೋ ಸರ್ ಅನ್ನು ಕೂಡ ಕೆಲವ್ರ ಜೊತೆ ಮಾತಾಡಿದಾರಂತೆ. ಸೊ ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ಪ್ರೊಡ್ಯೂಸರ್. ಸೊ ಅವರು ಡಿಸೈಡ್ ಮಾಡಿ ಅಂದ್ರೆ ನಂದೇನ್ ಅಬ್ಜೆಕ್ಷನ್ ಇಲ್ಲ ಸರ್. ಆಸ್ ಅ ಡೈರೆಕ್ಟರ್ ಸೊ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸರ್. ನಾನು ತೋರ್ಸೋದಕ್ಕೆ ರೆಡಿ ಇದ್ದೀನಿ. ನಾನು ಒಬ್ಬರ ಜೊತೆ ಮಾತಾಡೋದು ನೋಡಿದೆ ಅದನ್ನ ಆಲ್ರೆಡಿ. ಮಾತಾಡಿದಾಗ ಅವರು ನನ್ನ ಮಾತಾಡೋಕೆ ಹೋದಾಗ ನೆಗ್ಲೆಕ್ಟ್ ಮಾಡಿದ್ರು. ನಾವು ಕೇಸ್ ಹಾಕ್ತೀವಿ, ಫೇಸ್ ಮಾಡೋಣ, ಏನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರು. ಅಲ್ಲ, ಇವಾಗ ನಾನು ಮತ್ತೆ ಪ್ರಯತ್ನ ಮಾಡ್ಬೇಕು. ಇವಾಗ ನಾನು ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತೀವಿ. ಸುಮ್ನೆ ಎಲ್ಲ ಫೈನಾನ್ಸ್ ತಂದಿರ್ತೀವಿ, ಇಲ್ಲ ಬ್ಯಾಂಕ್ ಎಲ್ಲ ಲೋನ್ ಮಾಡಿರ್ತೀವಿ, ಏನೋ ಮಾಡ್ಬಿಟ್ಟು ಸಿನಿಮಾ ಮುಗಿಸಿರ್ತೀವಿ. ಇದ್ದಕ್ಕಿದ್ದಂಗೆ ಸ್ಟೇ ತಂದ್ಬಿಟ್ರೆ ಏನಾಗೋಗ್ಬಿಡುತ್ತೆ, ಇವಾಗ ಯಾರಿಗೂ ನಾವು ಹರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಹಿರಿಯ ನಟ, ಅವರು ತುಂಬಾ ದೊಡ್ಡ ಹೆಸರಿದೆ. ಅವ್ರಿಗೆ ಹರ್ಟ್ ಮಾಡ್ಬೇಕು ಅಥವಾ ಅವ್ರನ್ನ ಕೆಳಗಿಳಿಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ವೇ ಇಲ್ಲ. ಅದು ನಾನು ವೆರಿ ಫಸ್ಟ್ ಡೇನು ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಸರ್ ಅದನ್ನು ಮಾತಾಡೋದಕ್ಕೆ. ಅಲ್ಲ, ಏನಾಗೋಗ್ಬಿಡುತ್ತೆ ಸರ್, ಗೊತ್ತಿಲ್ದಂಗೆ ಇವಾಗ ಟೀಸರ್ ನೋಡ್ತಾರೆ, ಏನೋ ಅನ್ಸುತ್ತೆ, ಮೇ ಬಿ ರಿಲೇಟ್ ಆಗಿರ್ಬೋದು ಅವ್ರಿಗೆ, ಆ ತರದ್ ಏನೋ ಅನ್ಸಿರ್ಬೋದು, ಹಾಕಿದ್ದಾರೆ. ಓಕೆ, ಹೌದು, ಬರೀ ಒಂದೇ ಒಂದ್ ನಿಮಿಷ ಟೀಸರ್ ನೋಡ್ಬಿಟ್ಟು ಯಾರು ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಹೌದು ಹೌದು
ಹೌದು. ಅಲ್ಲ, ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು. ಹಾ, ಇಲ್ಲ ಸರ್, ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ನಮ್ ಲಾಯರು ಅವ್ರ ಕಡೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಏನೇ ಆಗಿರ್ಲಿ, ಅದೇ ಅವ್ರ ಪರ ಅವ್ರು ಹೇಳಿದ್ದು, ಅಂದ್ರೆ ನಾವ್ ಹೇಳ್ತಾ ಇಲ್ಲ ಇದನ್ನ. ಅವ್ರು ಏನಂತ ಹೇಳಿದ್ದು, ಒಳ್ಳೇದಾಗಿದ್ರು ಆಗಿರ್ಲಿ ಸಿನಿಮಾ, ಅಂದ್ರೆ ಅವ್ರ ಪರವಾಗಾದ್ರೂ ಇರ್ಲಿ, ಅವ್ರ ವಿರುದ್ಧವಾಗಾದ್ರೂ ಇರ್ಲಿ, ಏನೇ ಆಗಿದ್ರು ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ ಅಂತ ಹೇಳಿ. ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ. ಅವ್ರ ಲಾಯರ್ ಹೇಳಿದ್ರು. ಅವ್ರ ಲಾಯರ್ ಏನಂತ ಹೇಳಿದ್ರು, ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ. ಒಳ್ಳೇದಾದ್ರೂ ಆಗಿದ್ರು ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ. ರೀಸನ್ ಏನು ಕೊಟ್ಟಿಲ್ಲ ನನಗೆ. ಕೋರ್ಟ್ ಅಲ್ಲಿ ಏನಾಗೋಗ್ಬಿಡುತ್ತೆ, ಇವಾಗ ಒಂದ್ ಕೇಸ್ ನಡೀತಾ ಇರೋದ್ರಿಂದ ಅದು ಆ ಕೇಸಿಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರು ಹೇಳಿದ್ದು. ಆದ್ರೆ ಕೋರ್ಟ್ ಆರ್ಡರ್ ಏನಂತ ಕೊಟ್ಟಿದೆ, ಅದೇ ಪಾಯಿಂಟ್ ಮೇಲೆ ಆರ್ಡರ್ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಒಂದು ಕಾಲ್ಪನಿಕ ಕತೆ ಅಥವಾ ಕಾಲ್ಪನಿಕ ವಿಷಯ ಆಗಿರ್ಬೋದು, ಚರ್ಚೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದನ್ನ ಇಟ್ಕೊಂಡು ಕೋರ್ಟ್ ಯಾವ್ದು ಡಿಸಿಷನ್ ಕೊಡಲ್ಲ. ಕೋರ್ಟ್ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್, ಪೊಲೀಸ್ ಅವ್ರು ಏನ್ ಕೊಟ್ಟಿದ್ದಾರೆ ಎವಿಡೆನ್ಸ್, ಅದ್ರ ಮೇಲೆ ಇಟ್ಕೊಂಡು ಡಿಸಿಷನ್ ಕೊಡುತ್ತೆ ಅಂತ ನಮ್ಗೆ ಆರ್ಡರ್. ಇವಾಗ ಸ್ಟೇ ವೆಕೇಟ್ ಆಗಿರೋ ಕಾರಣನೂ ಅದೇ. ಅದು ಒಂದು ಇದನ್ನ ಹಾಕಿದ್ರು, ಕಂಟೆನ್ಷನ್ ಹಾಕಿದ್ರು ಅವರು. ಈ ನಿಮ್ಮ ಬಾಸ್ ಸಿನಿಮಾ ಈಗ ಅಂದ್ರೆ ಇವರು ಹೇಳಿದ್ರು, ಇದು ದರ್ಶನ್ ಸರ್ ಅವರ ಪರ್ಸನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ. ಕೆಲವು ಸೀನ್ಗಳು ಮತ್ತೆ ಫಸ್ಟ್ ಲುಕ್ ಅಲ್ಲಿ ಏನ್ ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ ಮನವರಿಕೆ ಮಾಡಿದ್ವು. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ. ಸೆನ್ಸಾರ್ ನೋಡಿ ನಮ್ಗೆ ಯು ಬಾರ್ ಎ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರ್ ಅಲ್ಲಿ ಹಾಕ್ತಿವಿ. ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಜೊತೆಗೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ. ಕ್ಲೈಂಟ್ ಅಲ್ಲಿ ಯಾವ್ದು ಪೇಜ್ ಅಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡ್ದು, ಸೊ ಹಾಗಾಗಿ ಆ ಗ್ರೌಂಡ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ ಸೆನ್ಸಾರ್ ಬೋರ್ಡ್ ಅವರಿಗೆ ಫಸ್ಟೇ ನೋಟಿಸ್ ಕೊಡಬೇಕಾಯಿತು. ಅದನ್ನು ಕೂಡ ಅವ್ರು ಕೊಟ್ಟಿರ್ಲಿಲ್ಲ. ಸೊ ಆ ಪಾಯಿಂಟ್ಸ್ ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟ್ ಟೆಕ್ನಿಕಲ್ ಗೌರ್ಮೆಂಟ್ ಇವರು ಮಾಡಿರೋಂಥದ್ದು ಈಗ ಸದ್ಯಕ್ಕೆ ನಮ್ಮ ಅವ್ರು ಏನು ಸ್ಟೇ ತಗೊಂಡಿದ್ರು, ಒಂದು ಹೈಯೆ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ. ಇಲ್ಲ, ಅವ್ರು ಕೇಳಿದ್ರು ಸರ್, ಅವರ ವಕೀಲರು, ಹಿರಿಯ ವಕೀಲರು ಅವ್ರನ್ನ ನೇಮಕ ಮಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಹಿರಿಯ ವಕೀಲರನ್ನ ನೇಮಕ ಮಾಡಿದ್ರು ಅವರನ್ನು ಕೂಡ. ಸೊ ಅವ್ರನ್ನು ವಾದ ಮಾಡಿದ್ರು. ನಮ್ಮದಿತ್ತು, ನಾವು ಒಂದು ಕಾಲ್ಪನಿಕ ಕತೆ ಅಂತ ಮಾಡಿದಾಗ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರ್ಟ್ ಅಲ್ಲಿ ಅವ್ರು ಹೇಳಿದ್ರು, ಸಿನಿಮಾ ತೋರಿಸಿ ಅಂತ. ನಾವು ಕಾಲ್ಪನಿಕ ಕತೆ ಸೆನ್ಸರ್ ಇದೆ, ನಾವು ತೋರಿಸೋ ಅವಶ್ಯಕತೆ ಇಲ್ಲ. ಕೋರ್ಟ್ ಅದಕ್ಕೆ ನಾವ್ ಇವಾಗ ಏನಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತು ನಿಮ್ಗೆ. ನಮ್ ಬಾಸ್ ಸಿನಿಮಾ ಸ್ಟೇ ಆಗಿತ್ತು. ನಾವು ಸಿನಿಮಾ ರಿಲೀಸ್ ಮಾಡಬಾರ್ದು, ಯಾವುದೇ ಪಬ್ಲಿಸಿಟಿ ಆಗ್ಲಿ ಮತ್ತೊಂದಾಗ್ಲಿ. ಸಾಂಗ್ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದ ಮರುದಿನನೇ ನಮಗೆ ಸ್ಟೇ ಬಂತು. ಯಾವುದೇ ರೀತಿಯಾದಂತ ಪ್ರಮೋಷನ್ಸ್ ಆಗ್ಲಿ, ಮಾರ್ಕೆಟಿಂಗ್ ಆಗ್ಲಿ, ಹಣಕಾಸಿನ ವ್ಯವಹಾರ ಆಗ್ಲಿ ಯಾವುದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ಬಂದಿತ್ತು ನಮಗೆ. ಆಕ್ಚುಲಿ ಲಾಸ್ಟ್ ಮಂತ್ ವೆಕೇಟ್ ಆಗ್ಬೇಕಾಗಿತ್ತು. ಕೋರ್ಟ್ ಹಾಲಿಡೇ ಇರೋದ್ರಿಂದ 1 ತಿಂಗಳು ಹಾಲಿಡೇ ಇತ್ತು. 1 ತಿಂಗಳು ಹಾಲಿಡೇ ಇರೋದ್ರಿಂದ ಈ ಸೆಕೆಂಡ್ಗೆ ನಮ್ಗೆ ವೆಕೇಟ್ ಆಯ್ತು. ಅದ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಇವಾಗ. ಬಾಸ್ ಸಿನಿಮಾದ ಡೈರೆಕ್ಟರ್ ನಾನು ಮಾತಾಡೋದು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂದ್ರೆ, ಬಾಸ್ ಸಿನಿಮಾದ ಮೇಲೆ ಶ್ರೀಯುತ ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು OS ನಂಬರ್ 2151/2026 ಅಂತ ಸಿವಿಲ್ ಸೂಟ್ ಹಾಕಿದ್ರು. ಪ್ರತಿವಾದಿ 1 ಸಿರಿ ಪ್ರೊಡಕ್ಷನ್ ಮಾಡಿದ್ರು. ಪ್ರತಿವಾದಿ ನಂಬರ್ 2 ನಾನು, ಡೈರೆಕ್ಟರ್ ಲವಾವಿ. ಪ್ರತಿವಾದಿ ನಂಬರ್ 3 ಸೆನ್ಸಾರ್ ಬೋರ್ಡ್, ಮತ್ತೆ 4 ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸ್, ಮತ್ತೆ ಇನ್ನು ಮಿಕ್ಕಂತೆ ಗೂಗಲ್, ಯೂಟ್ಯೂಬ್ ಮತ್ತೆ ಕೆಲವು ಮಾಧ್ಯಮಗಳು ಮತ್ತೆ ಪ್ರಿಂಟ್ ಮೀಡಿಯಾ ಇದನ್ನ ಮಾಡಿದ್ರು. ಇವರು
ಯಾವತ್ ಫೈಲಿಂಗ್ ಕೇಸ್ ಮಾಡ್ತಾರೆ ಅಂದ್ರೆ 25/3/2026 ತಾರೀಕು ಒಂದು ಇಂಜೆಕ್ಷನ್ ಸೂಟ್ ಹಾಕ್ತಾರೆ. ಆ ವಾದಿ ಬಂದು ದರ್ಶನ್ ಸರ್ ಅವರು, ಮತ್ತೆ ವಿಜಯಲಕ್ಷ್ಮಿ ದರ್ಶನ್ 2ನೇ ವಾದಿ ಆಗಿರ್ತಾರೆ. ಸೊ ಬೆಂಗಳೂರು ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಕೋರ್ಟ್ CCH 16 ಇವರು ತಡೆಯಾಜ್ಞೆ ಕೊಡ್ತಾರೆ 27ನೇ ತಾರೀಕು. ತಡೆಯಾಜ್ಞೆ ಕೊಟ್ಟು ಯಾವುದೇ ಸಿನಿಮಾನ ನಾವು ಎಲ್ಲೇ ಆಗಲಿ ಪ್ರಚಾರ ಮಾಡಂಗಿಲ್ಲ, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಪ್ರಿಂಟ್ ಯಾವುದೇ ಮೀಡಿಯಾದಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ OTTಲೂ ಸ್ಟ್ರೀಮಿಂಗ್ ಮಾಡಂಗಿಲ್ಲ, ಮತ್ತೆ ಯಾವುದು ಥಿಯೇಟರ್ಗಳಲ್ಲೂ ರಿಲೀಸ್ ಮಾಡೋಂಗಿಲ್ಲ ಅಂತ ಕೊಡ್ತಾರೆ. ಸೊ ಕೊಟ್ಟಾದಾದ್ಮೇಲೆ ನಾವು ನಮ್ಮ ವಕೀಲರಾದ ಹಿರಿಯ ವಕೀಲರಾದ ಮತ್ತೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಸರ್ನ ಎಂಗೇಜ್ ಮಾಡ್ತೇವೆ. ಸೊ ಎಂಗೇಜ್ ಮಾಡಾದಾದ್ಮೇಲೆ ಸೊ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿ ಎಲ್ಲ ಅದಾದ್ಮೇಲೆ ನಮಗೂ ಮತ್ತೆ ಅವ್ರಿಗೂ ಆರ್ಗ್ಯುಮೆಂಟ್ ಆಗುತ್ತೆ. ನಂತರ ಆರ್ಡರ್ಸ್ಗೆ ಪೋಸ್ಟ್ಪೋನ್ ಆಗುತ್ತೆ. ಇವತ್ತು ಏನು ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಚಲನಚಿತ್ರ ರಿಲೀಸ್ ಆಗಬಾರ್ದು ಅಂತ ಮಾಡಿದ್ರು, ಆ ಸ್ಟೇನ ಮೊನ್ನೆ 2/6 ತೆರವುಗೊಳಿಸಿದೆ ನ್ಯಾಯಾಲಯ. ಸೊ ನೀವು ಸಿನಿಮಾ ಬಿಡುಗಡೆ ಮಾಡಬಹುದು ಅಂತ. ಇಲ್ಲಿ ಇವರ ಕ್ಲೈಂಟ್ ಅಲ್ಲಿ ಏನು ವಾದ ಪತ್ರದಲ್ಲಿ ಏನು ಏನು ಫ್ಯಾಕ್ಟ್ ಆಫ್ ದಿ ಕೇಸ್ ಇತ್ತು ಅಂದ್ರೆ, ಇದು ಸ್ಪೆಷಲ್ CC ನಂಬರ್ 131/2024 ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿರುತ್ತೆ, ಆ ಪ್ರಕರಣ ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ಮತ್ತೆ ಪರ್ಸನಲ್ ಲೈಫ್ ಬಗ್ಗೆ, ದರ್ಶನ್ ಸರ್ ಪರ್ಸನಲ್ ಲೈಫ್ ಬಗ್ಗೆ ಮಾಡಿದ್ದೀರಾ ಅಂತ ಹೇಳ್ತು. ನಮ್ಮ ನಿಲುವಿತ್ತು, ನಾವು ಮೊದಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ನಾವು ಆ ಪ್ರಕರಣ ತಗೊಂಡೆ ಸಿನಿಮಾ ಮಾಡಿಲ್ಲ. ಇದು ಒಬ್ಬ ಡೈರೆಕ್ಟರ್ನ ಕಾಲ್ಪನಿಕ ಕತೆ ಅಂತ ಹೇಳಿ, ಹಾಗಾದ್ರೂ ಅವರು ನಮ್ಮ ಫಸ್ಟ್ ಲುಕ್ ಏನ್ ಬಿಟ್ಟಿದ್ದೋ ಆ ಫಸ್ಟ್ ಲುಕ್ ಅದ್ರ ಬೇಸ್ ಮೇಲೆ ಸ್ಟೇ ತಗೊಂಡಿದ್ರು. ನಂತರ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡು ಇದು ಆ ಸಿನಿಮಾ ಅಲ್ಲ, ನಮ್ಮ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಒಬ್ಬ ನಿರ್ದೇಶಕನಿಗೆ, ಸೊ ಅದರ ಮೇಲೆ ನಾವು ಕಥೆಯನ್ನ ಮಾಡಿದ್ದೇವೆ. ಸೊ ಅದನ್ನ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೊಟ್ಟಾದ್ಮೇಲೆ ಸ್ಟೇ ತೆರವಾಗಿದೆ. ಜೊತೆಗೆ ನಮ್ಮ ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ಅನುಮತಿ ಕೊಟ್ಟೈತೆ. ಮನವರಿಕೆ ಏನ್ ಮಾಡ್ಕೊಟ್ರಿ ಸರ್ ನಾವು